ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಯತ್ಕೃಪಾತಮಹಂ ವಂದೇ ಪರಮಾನಂದ ಮಾಧವಂ. ಆ ಪರಮಾತ್ಮನಿಗೆ ವಂದಿಸ್ತಾ ಎಂಪಿಇ ಸೊಸೈಟಿಯ ಸೆಂಟ್ರಲ್ ಸ್ಕೂಲ್ ಹೊನ್ನಾವರದ ಸ್ಥಾಪನೆಗೆ ಕಾರಣರಾದ ದಿವಂಗತ ಎಂಪಿ ಕರ್ಕಿಯವರನ್ನ ನಮಿಸುತ್ತಾ ಇವತ್ತಿನ ಸಮಾರಂಭದ ಅಧ್ಯಕ್ಷರು, ಈ ಸಂಸ್ಥೆಯ ಅಧ್ಯಕ್ಷರು ಆದ ಶ್ರೀಯುತ ಕೃಷ್ಣಮೂರ್ತಿ ಭಟ್ರೆ, ಹಿರಿಯರಾದ ಇಲ್ಲಿಯ ಕಾರ್ಯದರ್ಶಿಗಳಾದ ಶ್ರೀ ಎಸ್.ಎಂ. ಭಟ್ರೆ, ಈ ಸಂಸ್ಥೆಯ ಪ್ರಾಂಶುಪಾಲರಾದ ಶ್ರೀಮತಿ ಕ್ರಾಂತಿ ಭಟ್ರೆ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾದ ಎಲ್ಲ ತಾಯಂದಿರೇ, ಮುದ್ದು ಮಕ್ಕಳೇ, ಈ ಸಂಸ್ಥೆಯ ಶಿಕ್ಷಕ ಹಾಗೂ ಶಿಕ್ಷಕೇತರ ಸಿಬ್ಬಂದಿಗಳೇ, ಇವತ್ತಿನ ದಿನ ಚಿಣ್ಣರ ಕಲರವ ಕಾರ್ಯಕ್ರಮ ಬಹಳ ಖುಷಿ ಆಗ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ಆಗಮಿಸಲಿದೆ. ತುಂಬಾ ಸಂತೋಷ ಆಗ್ತಾ ಇದೆ. ಈ ಭಾಗ್ಯ ನನಗೆ ಸಿಗಲಿಕ್ಕೆ ಶ್ರೀ ಕೃಷ್ಣಮೂರ್ತಿ ಭಟ್ರು ಕಾರಣ. ಹೊನ್ನಾವರ ತಾಲೂಕಿನಲ್ಲಿ ಸಾಕಷ್ಟು ಜನರಿದ್ದಾರೆ, ಆದರೂ ಕೂಡ ಆ ಕಣ್ಣೀರಿನಲ್ಲಿರುವ ನನ್ನನ್ನು ಇಲ್ಲಿಗೆ ಕರೆದರು ಕಾರ್ಯಕ್ರಮದ ಉದ್ಘಾಟನೆಗೆ. ಅದು ನನ್ನ ಸೌಭಾಗ್ಯ ಅಂತ ಅಂದ್ಕೊಂಡಿದ್ದೇನೆ. ಈ ಚಿಣ್ಣರ ಕಲರವ ಹೇಳುವ ಕಾರ್ಯಕ್ರಮವೇ ಒಂದು ಹೊಸ ಕಾನ್ಸೆಪ್ಟ್. ಚಿಣ್ಣರು ಎಲ್ಲರಿಗೂ ಖುಷಿ ಕೊಡ್ತಾರೆ, ಆದರೆ ಅವರು ಚಿಣ್ಣರಾಗೇ ಇರೋದಿಲ್ಲ, ಬೆಳೀತಾರೆ, ದೊಡ್ಡವರಾಗ್ತಾರೆ, ಸಮಾಜಕ್ಕೆ ಒಬ್ಬ ಉತ್ತಮ ನಾಗರಿಕರಾಗಿ ಹೊರಬರ್ತಾರೆ. ನಾವೆಲ್ಲ ನಮ್ಮ ಬಾಲ್ಯವನ್ನು ನೆನಪು ಮಾಡ್ಕೊಂಡಾಗ ಆ ಬಾಲ್ಯದಲ್ಲಿ ಏನು ವಿಶೇಷ ಅಂತ ಅನಿಸ್ತಾ ಇರಲಿಲ್ಲ. ಆದರೆ ಈಗಿನ ಮಕ್ಕಳಿಗೆ ಹಾಗಲ್ಲ. ಹುಟ್ಟಾನೆ ಅವರು ಎಲ್ಲವನ್ನ ಪಡೆದುಕೊಳ್ತಾ ಬೆಳೀತಾ ಇದ್ದಾರೆ. ಕಾಲ ಬದಲಾದಾಗೆ ಇರೋದು ಗೊತ್ತಾಗುತ್ತೆ. ಈ ಸಂಸ್ಥೆ ಈಗ 15 ವರ್ಷಗಳಿಂದ ಈಚೆಗೆ ತಲೆ ಎತ್ತಿ ಕೆಲಸವನ್ನು ಮಾಡ್ತಾ ಇದೆ. ಎಷ್ಟೊಂದು ಚಿಣ್ಣರನ್ನ ಪ್ರೌಢ ಯುವಕರನ್ನಾಗಿ, ಯುವತಿಯರನ್ನಾಗಿ ಸಮಾಜಕ್ಕೆ ನೀಡಿದೆ. ಹಾಗೆ ಇವತ್ತು ನಮ್ಮ ಮುಂದೆ ಇರುವ ಪ್ರಾಣಿಗಳು ಈಗಾಗಲೇ ಬೆಳಗ್ಗೆ ಕಾರ್ಯಕ್ರಮದ ಪ್ರಾರಂಭದಲ್ಲಿ ನೃತ್ಯವನ್ನ ಮಾಡೋದು ಎಷ್ಟು ಖುಷಿ ಆಗ್ತದೆ ಅದನ್ನು ನೋಡಲಿಕ್ಕೆ. ಏನಾಸೆ ಪ್ರತಿಯೊಂದು ಪಾಲಕರಿಗೂ, ನಮ್ಮ ಮಗು ಕಲಿಬೇಕು, ಏನನ್ನ ಕಲಿಬೇಕು, ಎಲ್ಲಿ ಕಲಿಬೇಕು, ಹೇಗೆ ಕಲಿಬೇಕು, ಯಾರಿಂದ ಕಲಿಬೇಕು ಹೇಳುವುದನ್ನೆಲ್ಲ ನಿರ್ಣಯಿಸುವುದು ಪಾಲಕರ ಕೈಯಲ್ಲಿ. ಪಾಲಕರು ಸ್ವತಂತ್ರರಲ್ಲ, ಅವರಿಗೆ ಸಲಹೆ ಸೂಚನೆಗಳನ್ನು ಕೊಡುವ 10 ಬಾಯಿಗಳಿರ್ತವೆ. ಇಲ್ಲಿ ಕಲಿಸಿ, ನೀವು ಅಲ್ಲಿ ಕಲಿಸಿ, ಇದನ್ನ ಕಲಿಸಿ, ಅದನ್ನ ಕಲಿಸಿ. ಏನನ್ನಾದ್ರೂ ಕಲಿತಿದ್ರು ಪಾಪ ಆ ಚಿಕ್ಕ ಮಕ್ಕಳು ತಾನೇ ಕಲಿಯುವವರು. ಹಾಗಾಗಿ ಅವರಿಗೆ ಯಾವುದೇ ಒತ್ತಡವನ್ನು ನೀಡಿದ್ದೇನೆ ನಾವು ಅವರು ಶಿಕ್ಷಣವನ್ನ ಪಡೆಯುವ ಒಂದು ವಾತಾವರಣವನ್ನ ಕಲ್ಪಿಸಬೇಕು ಅಂತಂದ್ರೆ ಇಂತಹ ವಾತಾವರಣ ಅತಿ ಅಗತ್ಯ ಇದೆ. ನಾನಿಲ್ಲಿ ಬೆಳಗ್ಗೆನೆ ಬಂದಿದ್ದೆ, 8:45ಗೆ ಶಾಲೆಗೆ ಬಂದಿದ್ದೆ. ಬಂದಾಗಿಂದ ನೋಡ್ತಾ ಇದ್ದೇನೆ ಈ ವಾತಾವರಣ ನನಗೆ ತುಂಬಾ ಖುಷಿ ಆಯಿತು. ನಾವಿವತ್ತು ಯಾವ ಶಾಲೆಗೆ ಕಳಿಸ್ತೇವೆ ಹೇಳೋದು ನಮ್ಮ ಸ್ಟೇಟಸ್ ಅನ್ನ ನಿರ್ಧರಿಸಲಿಕ್ಕಾಗಿ ಅಲ್ಲ, ನಮ್ಮ ಮಕ್ಕಳ ಶಿಕ್ಷಣವನ್ನ ನಿರ್ಧರಿಸಲಿಕ್ಕಾಗಿ. ಈಗ ನ್ಯೂಕ್ಲಿಯರ್ ಕುಟುಂಬ ತುಂಬಾ ಚಿಕ್ಕದು, ತಂದೆ ತಾಯಿ ಒಂದೇ ಮಗುವಿಗೆ ಪೂರ್ಣ ವಿರಾಮವನ್ನ ಇಡುವ ಕಾಲ, ಹೆಚ್ಚಂದ್ರೆ 2. ಹಾಗಾದ್ರೆ ನಾವು ಆ ಮಕ್ಕಳಿಂದ ಏನು ನಿರೀಕ್ಷಿಸಬೇಕು? ಮೊದಲಿನ ಕಾಲದಲ್ಲಿದ್ದ 8-10 ಮಕ್ಕಳು ತಂದೆ ತಾಯಿಗೆ ನೀಡುವ ಎಲ್ಲವನ್ನ ಈ ಒಂದೇ ಪುಟಾಣಿನೋ 2 ಮಕ್ಕಳು ನೀಡಬೇಕಾಗ್ತದೆ. ಹಾಗಾದ್ರೆ ಇವರು ಹೇಗೆ ಕಲಿಬೇಕು? ಅದನ್ನ ನಾವು ವಿಚಾರ ಮಾಡಬೇಕಾಗ್ತದೆ. ಮೊದಲಿಗೆ ಮಕ್ಕಳಿಗೆ ಸಂಸ್ಕಾರ ಬೇಕು. ಎಂತಹ ಸಂಸ್ಕಾರ? ಮೊದಲು ತಂದೆ ತಾಯಿ, ಮನೆಯಲ್ಲಿರುವ ಹಿರಿಯರು ಇವರನ್ನೆಲ್ಲ ಗೌರವಿಸುವ ಸಂಸ್ಕಾರ. ಅದನ್ನ ಮೊದಲು
ಮಕ್ಕಳನ್ನ ಶಾಲೆಗೆ ಕರ್ಕೊಂಡು ಹೋಗ್ತಾರೆ. ಇವತ್ತಿನ ಸಮಾಜ ತುಂಬಾ ಬದಲಾಗ್ತಾ ಇದೆ. ಮೊದಲೆಲ್ಲ ಊರಿಗೆ ಒಂದು ಫೋನ್ ಇತ್ತು, ಆಮೇಲೆ ಮನೆಗೆ ಒಂದು ಫೋನ್ ಬಂತು, ಅದು ಹೋಯ್ತು. ಈಗ ಮನೆಯಲ್ಲಿ 4 ಜನ ಇದ್ರೆ 4 ಫೋನ್ ಇದೆ ಅಲ್ವಾ? ಆ 4 ಫೋನನ್ನ ನಿಭಾಯಿಸ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತಂದ್ರೆ ಮಗ ತ್ರಾಸ ಕೊಡ್ತಾನೆ, ತನ್ಕೋಬೇಕು ಹೇಳ್ತಾನೆ ಅಂತ ಎಕ್ಸ್ಟ್ರಾ ಅವನಿಗೆ ಬಂತು. ಹೀಗಾಗಿ ಆ ಮಕ್ಕಳು ಏನನ್ನೋ ಮರೆಯುತ್ತಾ ಇದ್ದಾರೆ. ಅವ್ರು ಯಾವುದೋ ಒಂದು ಹೊರಗಿನ ಲೋಕಕ್ಕೆ ತಮ್ಮನ್ನ ತಾವೇ ತಮಗೆ ಗೊತ್ತಿಲ್ಲದೆ ಹೋದಾಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಪಾಲಕರಿಗೂ ಕೂಡ ವ್ಯವಧಾನ ತುಂಬಾ ಕಡಿಮೆ ಆಗ್ತಾ ಇದೆ. ನಿಜವಾಗಿ ಅವರು ಮೊಬೈಲ್ ಅನ್ನು ಹಿಡಿಯೋಕ್ಕಿಂತ ಮೊದಲು ಪಾಲಕರನ್ನ ಹೇಳ್ತಾರೆ, ಅಮ್ಮ ನನಗೆ ಇದು ಹೇಳ್ಕೊಡೆ, ಅಮ್ಮ ಇದು ಹೇಗೆ ಬರೆಯೋದೆ, ಅಮ್ಮ ಅದು ಹೇಗೆ ಮಾಡೋದು, ಅಪ್ಪ ನನಗೆ ಇದೊಂದು ಸ್ವಲ್ಪ ಹೇಳ್ಕೊಡೆ, ತಡೆಯೋ ನನಗೆ ಗೊತ್ತಿಲ್ಲ, ನಾವೊಂದು ಸ್ವಲ್ಪ ಕೆಲಸ ಇದೆ, ಕೆಲಸ ಮುಗಿಸ್ಕೊಂಡು ಬರ್ತೇನೆ. ಆ ಕೆಲಸವನ್ನ ಮುಗಿಸ್ಕೊಂಡು ಬರುವಲ್ಲಿವರೆಗೆ ಆ ಮಗುವಿಗೆ ತಾಳ್ಮೆ ಇರೋದಿಲ್ಲ. ಮತ್ತೆ 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 ಬಂದು ಕೇಳಿದವಾಗ ಇವರಿಗೆ ಒಂದು ಸಿಟ್ಟು ಬರ್ತದೆ. ಇಲ್ಲ ಅಂತಂದ್ರೆ ಹೇಗಾದ್ರೂ ಮಾಡ್ಕೊಂಡು ಅವರನ್ನ ತಪ್ಪಿಸ್ಕೊಂಡ್ರೆ ಸಾಕಾಗ್ತದೆ. ಮೊಬೈಲ್ ಅನ್ನ ಕೊಡ್ತಾರೆ ಕೈಗೆ, ತಗ ನೋಡ್ಕೊ, ಇದ್ರೊಳಗೆ ನೋಡ್ಕೊಂಡಿವಿ ಹೇಳಿ ಅದನ್ನು ಓಪನ್ ಮಾಡಿ ಕೊಡ್ತಾರೆ. ನೋಡಿ ಇದ್ರೊಳಗಿದೆ, ನೀನ್ ನೋಡ್ಕೊ, ನೀನ್ ಬರ್ಕೋ ಅಂತ ಹೇಳಿ ಕೊಡ್ತಾರೆ. ಬಹುತೇಕ ಅದೇ ದಿನ 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 ಆಗಿ ಅದೇ ಹ್ಯಾಬಿಟ್ ಆಗ್ತದೆ. ಈಗ ಧೂಮಪಾನ ಮಾಡುವವರು ಒಂದೇ ದಿವಸ ಚಟಗಾರ ಆಗ್ತಾರ? ಇಲ್ಲ, ಯಾವುದೋ ಒಂದು ಫ್ರೆಂಡ್ ಒಂದು ದಿವಸ ಕೊಡ್ತಾನೆ, ಸೇರ್ತಾನೆ, ಮತ್ತೆ ಯಾವಾಗ ಹೋದಾಗ ಇನ್ನೊಮ್ಮೆ, ಮತ್ತೆ ಒಮ್ಮೆ, ಆಮೇಲೆ ತಾನಾಗೆ ಮಾಡಿ ಶುರು ಮಾಡಿ. ಹಾಗೆಯೇ ಈ ಮೊಬೈಲ್ ಹೇಳುದು ಕೂಡ ಮೊದಲು ನಾವು ಅವ್ರಿಗೆ ಕೊಡ್ತೇವೆ. ಊಟ ಮಾಡೋದಿಲ್ಲ ನಮ್ಮ ಮಗು, ನನ್ನ ಮಗ ಊಟ ಮಾಡ್ಬೇಕಂದ್ರೆ ಅವನಿಗೆ ಇದೇ ಹಾಡು ಬೇಕೇ ಬೇಕು. ಆ ಹಾಡು ಹಚ್ಚಿದಂತೂ ಅವ್ರು ಊಟ ಮಾಡೋದಿಲ್ಲ, ಊಟ ಮಾಡ್ಬೇಕಲ್ಲ, ಹಚ್ಕೊಡ್ತೇವೆ. ಮಲಗುವಾಗ ಅವನಿಗೆ ಇದನ್ನು ಹಚ್ಚಲಿಕ್ಕೆ ಬೇಕು, ಇಲ್ಲ ಹೋದ್ರೆ ನಿದ್ದೆ ಮಾಡೋದಿಲ್ಲ ಚಿಕ್ಕ ಶಿಶು. ಅವಾಗಿಂದ ನಾವು ಶುರು ಮಾಡ್ತೇವೆ. ದಯವಿಟ್ಟು ತಾಯಿಯಲ್ಲಿರಲಿ ತಂದೆಯಲ್ಲಿ ವಿನಂತಿ, ಆ ಹ್ಯಾಬಿಟ್ ಅನ್ನ ದೂರ ಮಾಡಿ ನಾವು ನಮ್ಮ ಶ್ರಮವನ್ನ ಹಾಕೋಣ. ರಾಮಾಯಣ, ಮಹಾಭಾರತ ಇಂಥದ್ರಲ್ಲಿ ನೂರಾರು ಚಿಕ್ಕ 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 ಕಥೆಗಳಿವೆ. ಒಂದೊಂದು ದಿವಸ ಒಂದೊಂದು ಕಥೆಯನ್ನ ಕೇಳಿ ಅವರೇ ಹೇಳ್ತಾರೆ, ಅಮ್ಮ ನಿನ್ನೆ ಕೃಷ್ಣ ಹೀಗೆ ಮಾಡಿದ್ದಲ್ಲ, ಮುಂದೆ ಹೇಳಿ ಅಮ್ಮ ಏನಾಯ್ತು ಅಂತ ಆ ಮಕ್ಕಳ ಹತ್ರ ಕೇಳುವಾಗ ಆ ರೀತಿಯಾಗಿ ಅವರನ್ನ ಪ್ರೇರೇಪಿಸಿ. ಮೊಬೈಲ್ ಹಾಡು ಅಂತ ಹೇಳ್ತಾ ಇಲ್ಲ, ಚಿಕ್ಕ ಮಕ್ಕಳಿಗೆ ಹಾಡು ನಮಗೆ ಬೇಕು, ಅದೇ ಚಿಕ್ಕ ಮಕ್ಕಳಿಗಲ್ಲ. ದಯವಿಟ್ಟು ಅವರನ್ನ ಉಳಿಸುವಾಗ, ತಿನ್ನಿಸುವಾಗ, ಬಲಗಿಸುವಾಗ ಮೊಬೈಲ್ ಬಳಕೆಯನ್ನ ನಿಷೇಧ ಮಾಡಿ. ನಾವು ಯಾವುದಾದ್ರೂ ಒಂದು ವ್ರತವನ್ನ ಮಾಡಬೇಕು ಅಂತಂದ್ರೆ ಊಟವನ್ನೇ ಬಿಡ್ತೇವೆ. ಎಷ್ಟು ಭಕ್ತಿಯಿಂದ ಉಪಾಸನೆಯನ್ನ ಮಾಡ್ತೇವೆ ನಾವು ಅಲ್ವಾ? ಅದೆಲ್ಲಕ್ಕಿಂತ ದೊಡ್ಡ ಯಜ್ಞ ಈ ಮಕ್ಕಳನ್ನ ದೊಡ್ಡ ಮಾಡೋದು. ಮಕ್ಕಳು ತಾನೇ ನಮಗೆ ಸಿಗೋದಿಲ್ಲ. ಪೂರ್ವ ಜನ್ಮದ ಪುಣ್ಯದಿಂದ ನಾವಿವತ್ತು ಮಕ್ಕಳನ್ನ ಹಾಡ್ತಾ ಇದ್ದೀವಿ. ತುಂಬಾ ವಿಷಾದದಿಂದ ಹೇಳಬೇಕು ಅಂತಂದ್ರೆ ಇತ್ತೀಚಿನ ಸರ್ವೆ ಪ್ರಕಾರ ಮದುವೆಯಾದ ನವದಂಪತಿಗಳಲ್ಲಿ 50% ಮಕ್ಕಳು ತಂದೆ ತಾಯಿ ಆಗ್ಲಿಕ್ಕೆ ಅರ್ಹತೆನೇ ಪಡೆದಿರುವುದಿಲ್ಲ. ಕಾರಣ ಈ ಒತ್ತಡದ ಬದುಕು. ನೋಡಿ, ನಿಮಗೆಲ್ಲ ಎಷ್ಟು ಸುಂದರವಾದ ಪುಟಾಣಿ ಮಕ್ಕಳು ಹುಟ್ಟಿದ್ದಾರೆ ಅಂತಂದ್ರೆ ನೀವೆಲ್ಲ ಎಷ್ಟು ಭಾಗ್ಯವಂತರು ಅಂತ ನೋಡಿ. ಹೌದಾ? IVF ಮೂಲಕ ಮಕ್ಕಳನ್ನು ತಗೊಳ್ಳೋ ಪರಿಸ್ಥಿತಿ ಬಂದಿಲ್ಲ ನಮ್ಮ ಕಡೆಗೆ ಇನ್ನು. ಹಾಗಾಗಿ ಇಂತಹ ಪುಟಾಣಿಗಳಿಗೆ ಉತ್ತಮವಾದ ಶಿಕ್ಷಣವನ್ನ ಕೊಡಿಸೋದು ಕೂಡ ನಿಮ್ಮ ಜವಾಬ್ದಾರಿಯಾಗಿದೆ. ಹಾಗಾದ್ರೆ ಎಂತ ಶಿಕ್ಷಣ ಕೊಡಬೇಕು? ನಾವು ತಿಳ್ಕೊಳ್ತೇವೆ ಇಂಗ್ಲಿಷ್ ಮಾಧ್ಯಮವನ್ನ ಕಲಿಬೇಕು ಅಂತಂದ್ರೆ ಅವರು ಕಾನ್ವೆಂಟ್ಗೆ ಹೋಗ್ಬೇಕು. ಏನು ಕಾನ್ವೆಂಟ್? ನಮ್ಮಲ್ಲಿ ಕಾನ್ವೆಂಟ್ ಹೇಳೋ ಕಾನ್ಸೆಪ್ಟಿಗೆ ಕ್ರಿಶ್ಚಿಯನ್ ಅವ್ರು ಮಾತ್ರ ಇಂಗ್ಲಿಷ್ ಅನ್ನ ತುಂಬಾ ಚೆನ್ನಾಗಿ ಮಾತಾಡ್ತಾರೆ, ಅಲ್ಲೇ ಚೆನ್ನಾಗಿ ಮಾತಾಡ್ತಾರೆ. ಅದನ್ನ ನೆನ್ಪಿಟ್ಕೊಳ್ಬೇಕು ನಾವು. ಪ್ರತಿಯೊಬ್ಬರಿಗೂ ಸಂಸ್ಕಾರ ಬೇಕು. ಶಿಕ್ಷಣದ ಜೊತೆಗೆ ಸಂಸ್ಕಾರ ಬೇಕು. ಸಂಸ್ಕಾರ ಬೇಕು ಅಂತಂದ್ರೆ ಆ ಮಕ್ಕಳಿಗೆ ಎಲ್ಲವೂ ಒಂದೇ ಕಡೆ ಎಲ್ಲಿ ಸಿಗ್ತದೆಯೋ ಅಲ್ಲಿ ಮಕ್ಕಳನ್ನ ಕಳಿಸ್ಬೇಕು ಶಿಕ್ಷಣಕ್ಕಾಗಿ. ನಾನಿಲ್ಲಿ ಯಾವುದೇ ಶಿಕ್ಷಣ ಪ್ರಚಾರಕ್ಕಾಗಿ ಹೇಳ್ತಾ ಇಲ್ಲ. ಇವತ್ತಿನ ದಿನಗಳಲ್ಲಿ ಮಕ್ಕಳು 16 ವರ್ಷ ಆದ್ಮೇಲೆ SSLC ಅವರಿಗೆ ಒಂದು ಪ್ರೀ ಪ್ರೈಮರಿಯಿಂದ ಅವರು ಸ್ಕೂಲ್ ಬ್ಯಾಗ್ ಅನ್ನು ಹಾಕಿ ಶಾಲೆಗೆ ಹೋಗಿ ಆ ಬ್ಯಾಗ್ನಿಂದ ಹೊರಬರೋದು ಅವರು 16 ವರ್ಷ ಆದ್ಮೇಲೆ.
ಶಿಕ್ಷಣದಿಂದ ಕೇವಲ ಕನ್ನಡ, ಇಂಗ್ಲಿಷು, ಸಂಸ್ಕೃತ, ಗಣಿತ, ವಿಜ್ಞಾನ, ಸಮಾಜ ವಿಜ್ಞಾನ ಇಷ್ಟನ್ನ ಕಲಿತು ಅಂಕಗಳನ್ನು ಗಳಿಸಿ ಸರ್ಟಿಫಿಕೇಟ್ ಅನ್ನ ಕೈ ಹಿಡ್ಕೊಂಡು ಸಮಾಜಕ್ಕೆ ಒಂದ್ಸಲ ಕಂಗಾಲು. ಯಾಕಂತಂದ್ರೆ ಯಾರ ಜೊತೆಗೆ ಹೇಗಿರ್ಬೇಕು, ಏನ್ ಮಾಡ್ಬೇಕು ಹೇಳೋರಿಗೆ ಗೊತ್ತಾಗೋದಿಲ್ಲ. ಅದನ್ನ ತಿಳಿಸ್ಬೇಕು ಅಂತಂದ್ರೆ ಈ ಶಿಕ್ಷಣದ ಜೊತೆಗೆ ಅವರಿಗೆ ಒಂದಿಷ್ಟು ಸಂಸ್ಕಾರ ಬೇಕು. ಹಿರಿಯರ ಜೊತೆಗೆ ಹೇಗಿರ್ಬೇಕು, ತಮ್ಮ ಒಡನಾಡಿಗಳ ಜೊತೆಗೆ ಹೇಗಿರ್ಬೇಕು, ತಮ್ಮ ಸಹಪಾಠಿಗಳ ಜೊತೆಗೆ ಹೇಗಿರ್ಬೇಕು, ನಮಗಿಂತ ಹಿರಿಯರ ಜೊತೆಗೆ ಹೇಗಿರ್ಬೇಕು, ಅವರಿಂದ ಏನನ್ನ ಕಲಿಬೇಕು, ಇವುಗಳನ್ನೆಲ್ಲ ಅವರು ದಿನ ಕಲಿಬೇಕು. ಅದು ಯಾವುದು ಸಿಲೆಬಸ್ ನಲ್ಲಿ ಇರೋದಿಲ್ಲ, ಇದು ಔಟ್ ಆಫ್ ಸಿಲೆಬಸ್. ಇಲ್ಲಿ ಶಿಕ್ಷಕರು ಶಾಲೆಯಲ್ಲಿ ಶಾಲಾ ಅವಧಿಯಲ್ಲಿ ಅವರನ್ನ ನೋಡ್ಕೊಳ್ತಾರೆ. ಅದು ಬಿಟ್ಟು ಮನೆಗೆ ಹೋದ ತಕ್ಷಣ ಅವರು ಫ್ರೀ ಬರ್ಡ್. ಮನೆಯಲ್ಲಿ ಅಪ್ಪ ಅಮ್ಮನ ಮಾತನ್ನು ಅವರಿಗೆ ಕೇಳಲಿಕ್ಕೆ ತಾಳ್ಮೆ ಇರುವುದಿಲ್ಲ. ಸಾಕಾಗಿದೆ ಬೆಳಗ್ಗಿಂದ ಸಂಜೆವರೆಗೆ ಅಂತ ಅವರು ತಡಿಯಮ್ಮ ನಮ್ಮನಿಗೆ ನಮಗೆ ಸ್ಟೇ ಆರ್ಡರ್ ಕೊಡ್ತಾರೆ ಅವರು, ನಿಮಗೆ ಏನನ್ನು ಕೇಳಬೇಡಿ ನನ್ನ. ಹಾಗಾಗಿ ಈ ಹೊರಗೆ ಬಂದ ಮಕ್ಕಳನ್ನ ನೋಡಿದವಾಗ ನನಗೆ ತುಂಬಾ ಪಶ್ಚಾತ್ತಾಪ ಆಗ್ತಾ ಇತ್ತು. ಇದೇನು ಇವರು ನಮ್ಮ ಮಕ್ಕಳ ಮನೆಗೆ ಯಾರಾದರೂ ಬಂದ್ರೆ ಅಪ್ಪನ ಪರಿಚಯದವರು ಬಂದಿದ್ದಾರೆ, ಅಮ್ಮನ ಪರಿಚಯದವರು ಬಂದಿದ್ದಾರೆ, ಯಾವುದೋ ಫೋನ್ ಬಂತು, ಒಂದು ಮಗು ರಿಸೀವ್ ಮಾಡ್ತದೆ ಮಗು. ಹಾಗಾದ್ರೆ ಆ ಫೋನಲ್ಲಿ ಮಾತಾಡಿ ಸೌಜನ್ಯದಿಂದ ಸ್ವೀಕರಿಸೋದಿಲ್ಲ. ಹೌದಾ, ಅಮ್ಮನಿಗೆ ಕೊಡ್ತೇನೆ. ಇಲ್ಲ ಅಮ್ಮ ನಿನಗೆ ಯಾವುದೋ ಫೋನ್ ಬಂದಿದೆ ಹೇಳಿ ಅಮ್ಮನಿಗೆ ಆ ಫೋನನ್ನ ಕೊಡುವ ವಾತಾವರಣ ಸರ್ವೇ ಸಾಮಾನ್ಯವಾಗಿದೆ. ದಯವಿಟ್ಟು ಮಕ್ಕಳನ್ನ ಶಿಕ್ಷಣದ ಜೊತೆಗೆ ಒಬ್ಬ ಒಳ್ಳೆಯ ನಾಗರಿಕನನ್ನಾಗಿ ಮಾಡೋದು ಅತಿ ಅಗತ್ಯ. ಸಮಾಜಕ್ಕೂ ಒಂದೇ ಅಲ್ಲ, ತಂದೆ ತಾಯಿಗಳಿಗೂ ಕೂಡ ಇದೆ. ಇದು ಸಮಾಜದ ಆಸ್ತಿ. ಮಕ್ಕಳಾದರೂ ಕೂಡ ತಂದೆ ತಾಯಿಗಳಿಗೆ ಇದು ಅತಿ ದೊಡ್ಡ ಆಸ್ತಿ. ನಮ್ಮ ವೃದ್ಧಾಪ್ಯದಲ್ಲಿ ನಾವು ನಮ್ಮ ಮಕ್ಕಳ ಜೊತೆಗೆ ಇರ್ಬೇಕು ಅಂತಂದ್ರೆ ಅವರ ಬಾಲ್ಯದಲ್ಲಿ ನಾವು ಅವರ ಜೊತೆಗೆ ಇರ್ಬೇಕು. ಅವರ ಬಾಲ್ಯದಲ್ಲಿ ನಾವು ಅವರ ಜೊತೆಗೆ ಇದ್ರೆ ಮಾತ್ರ ನಮ್ಮ ವೃದ್ಧಾಪ್ಯದಲ್ಲಿ ಅವರು ನಮ್ಮ ಜೊತೆಗೆ ಇರ್ತಾರೆ. ನೆನ್ಪಿಟ್ಕೊಳ್ಳಿ ತಾಯಿದಿರೆ, ನಿಮ್ಮ ಸ್ನೇಹಿತರ, ನಿಮ್ಮ ಸಂಬಂಧಿಕರ ಜೊತೆಗೆ ನಿಮ್ಮನ್ನ ಹೋಲಿಕೆ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ನನ್ನ ಅಕ್ಕನ ಮಕ್ಕಳನ್ನ ಶಾಲೆ ಕಳಿಸಿದ್ದಾರೆ, ನಾನು ಅದಕ್ಕಿಂತ ಸ್ವಲ್ಪ ಇನ್ನು ಮೇಲಿನ ಸ್ತರಕ್ಕೆ ಹೋಗ್ಬೇಕು. ನಮ್ಮ ಸಂಬಂಧಿಕರಲ್ಲಿ ಹೀಗಾಗಿದ್ದಾರೆ, ನಾನು ಹಾಗೆ ಮಾಡಬೇಕು ಬೇಡ. ನಮ್ಮ ಮಕ್ಕಳನ್ನ ಮುಂದೊಬ್ಬ ಒಂದು IAS ಆಫೀಸರ್ ಮಾಡುವ ಕೆಲಸನ ಕಾಣಿ, ಒಬ್ಬ ತಹಶೀಲ್ದಾರರನ್ನಾಗಿ ಮಾಡುವ ಕೆಲಸನ ಕಾಣಿ, ಒಬ್ಬ ವಿಭಾಗಾಧಿಕಾರಿ AC DC ಎಲ್ಲ ಆಗಿ ಬರಬೇಕು ನಮ್ಮ ಮಕ್ಕಳು. ನಮ್ಮ ಹೊನ್ನಾವರದಲ್ಲಿ ಎಷ್ಟು ಜನ AC ಆಗಿದ್ದಾರೆ, ಎಷ್ಟು ಜನ DC ಆಗಿದ್ದಾರೆ, ಎಷ್ಟು ಜನ ಬಂದಿದ್ದಾರೆ ನೋಡಿ ಅಲ್ವಾ. APJ ಅಬ್ದುಲ್ ಕಲಾಂ ಅವರಂತಹ ವ್ಯಕ್ತಿ ನಮ್ಮ ಹೊನ್ನಾವರದವರಾಗಬೇಕು. ಆ ಮಕ್ಕಳನ್ನ ನಾವಿಲ್ಲಿ ನೋಡ್ಬೇಕು. ಅವರು ನಾಳೆ ಒಬ್ಬ ರಾಷ್ಟ್ರಪತಿಯಾಗಿ ಬರಬೇಕು. ಓಹೋ ನೋಡಿ ಇವರು ರಾಷ್ಟ್ರಪತಿ ಆಗಿದ್ದಾರಂತೆ, MP ಸೊಸೈಟಿಯ ಸೆಂಟ್ರಲ್ ಸ್ಕೂಲ್ ನಲ್ಲಿ ಓದಿದ ವಿದ್ಯಾರ್ಥಿ ಅಂತ ಇವರು ಹೇಳಿ ನಾವು ಕೇಳುವಂತ ಆಗ್ಬೇಕು. ಅಂತ ಕನಸನ್ನ ಕಾಣಬೇಕು. ಅಂತ ಕನಸನ್ನ ಕಂಡಾಗ ನೋಡಿ ಸಾಧಿಸಲಿಕ್ಕೆ ಖಂಡಿತ ಸಾಧ್ಯ. ಹಾಗಾಗಿ ಕೇವಲ ಸರ್ಟಿಫಿಕೇಟ್ಗಾಗಿ ಕಲಿಯೋದಲ್ಲ, ಸಾಧನೆಗಾಗಿ ಕಲಿಬೇಕು. ಆ ಸಾಧನೆಯಾಗಿರ್ಬೇಕು ಅಂತಂದ್ರೆ ದೊಡ್ಡ ಗುರಿಗಳನ್ನ ಇಟ್ಕೊಳ್ಬೇಕು. BE ಅನ್ನ ಮಾಡಿ ಇವತ್ತು ನೋಡಿ ನಿಮ್ಮ ಮಕ್ಕಳ BE ಮಾಡುವಾಗ ನೀವು ಒಂದು 10 ಲಕ್ಷ ರೂಪಾಯಿಯನ್ನ ಖರ್ಚು ಮಾಡಿರ್ತೀರಾ. BE ಮುಗಿದ ಮೇಲೆ ಪ್ರತಿ ವರ್ಷ ಲಕ್ಷಗಟ್ಟಲೆ BE ಪದವೀಧರರು ಹೊರಬಿಡ್ತಾರೆ. ಅವರು ದುಡಿಯೋ ಸಂಬಳ ಗೊತ್ತಾ ನಿಮ್ಗೆ? ಯಾರಿಗೋ 25 ಲಕ್ಷ ಪ್ಯಾಕೇಜ್ ಇದ್ದ ಸುದ್ದಿಯನ್ನ ನೀವು ಹೇಳಿ ಖುಷಿ ಪಡ್ತೀರಾ. ಒಬ್ಬರಿಗೆ ಇಬ್ಬರಿಗೆ, ಉಳಿದವರೆಲ್ಲ